ಕಲ್ಪತೆ ಅಂತ ಒಂದು ಪ್ರಯೋಗ. ನಾವಿದನ್ನು ವ್ಯವಹಾರದಲ್ಲಿ ಬಳಕೆ ಮಾಡೋದು ಕಡಿಮೆ. ನಾವು ತುಂಬ ಸರಳವಾಗಿ ಕಲ್ಪತೆ ಅನ್ನುವ ಶಬ್ದದಿಂದ ಹೇಳ್ಬೋದಾದದನ್ನು ಮತ್ತೆ ಏನೇನೋ ಶಬ್ದಗಳಿಂದ ಹೇಳುವ ಪ್ರಯತ್ನ ಮಾಡ್ತೇವೆ. ಆದರೆ ಇದೊಂದು ತುಂಬ ಸುಂದರವಾದಂತಹ ಪ್ರಯೋಗ. ಸಹ ಅಮೃತತ್ವಾಯ ಕಲ್ಪತೆ ಅಂತ ಭಗವದ್ಗೀತೆಯ 2ನೇ ಅಧ್ಯಾಯದ 15ನೇ ಶ್ಲೋಕ. ಯಾರು ಸುಖ ದುಃಖಗಳನ್ನು ಇತ್ಯಾದಿ ಎಲ್ಲವನ್ನೂ ಕೂಡ ಸಮಾನವಾಗಿ ಕಾಣಬಲ್ಲ ಅವನು ಮುಕ್ತಿಗೆ ಹೋಗ್ತಾನೆ ಅಂತ. ಹೀಗೆ ಅಮೃತತ್ವಾಯ ಚತುರ್ಥಿ ವಿಭಕ್ತಿ ಅದನ್ನು ಗಮನಿಸಬೇಕು. ಕಲ್ಪತೆ ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ ಅಂತ ಪ್ರಯೋಗ. ಹಾಗೆ ಭಾಗವತದ 11ನೇ ಸ್ಕಂದದ 16ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ನೀನು ಶರೀರ ಮನಸ್ಸು ವಾಕ್ಯ ಎಲ್ಲವನ್ನೂ ಕೂಡ ನನಗೆ ಅರ್ಪಿಸಿಕೊಂಡದ್ದಾದರೆ ಎಂದೂ ಕೂಡ ಸಂಸಾರಕ್ಕೆ ಮರಳಿ ಬರೋದಿಲ್ಲ ಅಂತ ಭಗವತ್ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಅಲ್ಲಿ ಆತ್ಮಾನಂ ಆತ್ಮನಾಯಚ್ಛ ನ ಭೂಯ ಕಲ್ಪಸೆ ಅಧ್ವನೆ. ಅಧ್ವ ಅಂದರೆ ಸಂಸಾರ ಮಾರ್ಗ. ಆ ಸಂಸಾರದ ಮಾರ್ಗಕ್ಕೆ ನೀನು ಮತ್ತೆಂದೂ ಕೂಡ ಬರೋದಿಲ್ಲ ಅಂತ. ಅಲ್ಲಿಯೂ ಕೂಡ ಕಲ್ಪಸೆ ಅಂತ ಮಧ್ಯಮ ಪುರುಷದಲ್ಲಿ, ಗೀತೆಯಲ್ಲಿ ಪ್ರಥಮ ಪುರುಷದಲ್ಲಿರುವುದನ್ನು ಗಮನಿಸಬೇಕು. ಹೀಗೆ ನಾವಿದನ್ನು ಇಂಥ ಒಂದು ಧಾತುವನ್ನು ಅದಕ್ಕೆ ಯೋಗ್ಯನಾಗ್ತಾನೆ, ಅಧ್ವನೇ ಕಲ್ಪತೆ, ಮತ್ತು ಅಮೃತತ್ವಾಯ ಕಲ್ಪತೆ, ಜ್ಞಾನಾಯ ಕಲ್ಪತೆ, ಹೀಗೆಲ್ಲವನ್ನು ಕೂಡ ಪ್ರಯೋಗ ಮಾಡುವುದನ್ನು ರೂಢಿಸ್ಕೊಳ್ಬೇಕು. ನಾವಿಲ್ಲಿ ಹೋದರೆ ಅಮೃತತ್ವಂ ಪ್ರಾಪ್ತುಂ ಅರ್ಹತೆ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಿದ್ದೇವೆ ನಾವು. ಇದೊಂದು ತುಂಬ ಶಾಸ್ತ್ರೀಯವಾಗಿ ಸುಂದರವಾಗಿ ಹೇಳಬೇಕಾದ ವಿಷಯವನ್ನು ಹೇಳುವಂಥ ಒಂದು ಪ್ರಯೋಗ ಇದೆ.